ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ರು. ತಡವಾಗಿ ಬಂದಿದ್ದಕ್ಕೆ ಅವ್ರ ಹತ್ರ ಮೊದಲು ಕ್ಷಮೆಯನ್ನು ಕೇಳಿದೆ. ನಂತರದಲ್ಲಿ ಇಷ್ಟು ತಡರಾತ್ರಿ ಆಗಿದ್ರು ಸಹ ಎಲ್ಲರೂ ಅವ್ರದೇ ಆದ ಒಂದು ಏನಂತೀವಿ ಸಂತೋಷ ಆಗಲಿ, ಅವರಲ್ಲಿ ಇದ್ದ ಒಂದು ಖುಷಿಯನ್ನು ವ್ಯಕ್ತಪಡಿಸಿ ನಮಗೂ ಸಹ ಒಂದು ಉತ್ತಮ ವಾತಾವರಣವನ್ನು ತಂದುಕೊಟ್ಟಿದ್ದಾರೆ. ಯೋಗ ಮಾಡೋದೇ ಅದೇ ಕೆಲಸ. ನಮ್ಮಲ್ಲಿ ಇರುವಂತಹ ಒಂದು ಜ್ಞಾನವನ್ನು ಹೊರಗೆ ತರುವಂಥದ್ದಾಗಲಿ ಅಥವಾ ಒಂದು ನಮ್ಮಲ್ಲಿರುವ ಒಂದು ಪಾಸಿಟಿವ್ ಎನರ್ಜೀಸನ್ನ ಬೇರೆಯವ್ರಿಗೆ ಹಂಚೋದಾಗಲಿ, ಜೊತೆಗೆ ನಮ್ಮ ಆರೋಗ್ಯವನ್ನೇ ನಾವು ಉತ್ತಮ ರೀತಿಯಲ್ಲಿ ಕಾಪಾಡ್ಕೊಳ್ಳೋದಕ್ಕಾಗಲಿ ಎಲ್ಲ ರೀತಿಯಲ್ಲೂ ಬಹಳ ಸಹಕಾರಿಯಾಗಿದೆ. ಈ ಒತ್ತಡದ ಜೀವನದಲ್ಲಿ ಯೋಗ ಒಂದು ಬಹಳ ಮುಖ್ಯ. ಬರೀ ಭಾರತ ಮಾತ್ರ, ಇಡೀ ಪ್ರಪಂಚಕ್ಕೆ. ಆ ನಿಟ್ಟಿನಲ್ಲಿ ಅವರು ಈ ಭಾಳಷ್ಟು ವರ್ಷಗಳಿಂದ ಈ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಭಾಳಷ್ಟು ಮಕ್ಕಳಿಗೆ ಇದು ತಯಾರಿ ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಅವ್ರದ್ದೇ ಆದ ರೀತಿಯಲ್ಲಿ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಮುಂದವರ ಸಮಯದಲ್ಲಿ ಭಾರತದ ಪ್ರತಿಯೊಬ್ಬರೂ ಸಹ ಯೋಗವನ್ನು ಅಭ್ಯಾಸ ಮಾಡಲಿ ಅಂತ ಆಶಿಸ್ತೇನೆ. ಅದು ಸ್ಫೂರ್ತಿಯಾಗಿ ಇವರೊಂದು ಸಂಸ್ಥೆ ಕಳೆದ 50 ವರ್ಷಗಳಿಂದನೇ ಮಾಡ್ತಾ ಬರ್ತಿದೆ ಅನ್ಸುತ್ತೆ, 30 ವರ್ಷಗಳಿಂದ. ಇನ್ನು 100 ವರ್ಷದ್ದು ಪೂರೈಸಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಸರ್ ಹಾಂ ನಮ್ಮ ಸೊ ನಮ್ಮ ವೀರಾಂಜನೇಯ ದೇವಸ್ಥಾನದ ಸಹ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಕೆಲವೊಮ್ಮೆ ಏನಾಗುತ್ತೆ, ದೇವರ ಆಶೀರ್ವಾದ ಜೊತೆಗೆ ನಮಗೆ ಯೋಗದ ಆಶೀರ್ವಾದ ಬೇಕಾಗತ್ತೆ ಒಂದು ನಂತರ ಉತ್ತಮ ಜೀವನವನ್ನು ನಡೆಸಲಿಕ್ಕೆ. ಆ ರೀತಿಯಲ್ಲಿ ಹೇಗೆ ಹನುಮರು ಶಕ್ತಿಶಾಲಿಯೋ ಅದೇ ರೀತಿಯ ಶಕ್ತಿಯನ್ನ ನಮ್ಮ ಪ್ರತಿಯೊಬ್ಬರಿಗೂ ಅವರು ಕೊಡ್ಲಿ ಅಂತೇಳಿ ಈ ಮುಖಾಂತರ ನಾನು ಕೋರ್ಕೊಳ್ತೇನೆ. ಸರ್ ಒಂದ್ ನಿಮಿಷ ಬನ್ನಿ, ಒಂದ್ ನಿಮಿಷ ಲೈವ್ ಅಲ್ಲಿ ಇದೆ, ಒಂದೇ ಒಂದ್ ನಿಮಿಷ, 2 ನಿಮಿಷ. ರೆಡಿ? ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ನಾವಿವತ್ತು ಬೆಂಗಳೂರಿನ ಏನು ರವೀಂದ್ರ ಕಲಾಕ್ಷೇತ್ರದಲ್ಲಿ 12ನೇ ಇಂಟರ್ನ್ಯಾಷನಲ್ ಯೋಗ ಡೇ ಏನು ವೀರಾಂಜನೇಯ ಸ್ವಾಮಿ ಯೋಗ ಕೇಂದ್ರದ ವತಿಯಿಂದ ನಡೆದಂತ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿ, ಅರ್ಥಪೂರ್ಣ, ವಿಜೃಂಭಣೆಯಾಗಿ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯಮಾನ್ಯರೆಲ್ಲ ಉಪಸ್ಥಿತರಿದ್ದರು ಅಂತಾನೆ ಹೇಳ್ಬೋದು. ವರ್ಷದಿಂದ ವರ್ಷಕ್ಕೆ ಶಿಸ್ತಿನ ಒಂದು ಲೈಫ್ ಸ್ಟೈಲ್ ರೂಪಿಸ್ಕೊಳ್ಳಲು ಯೋಗ ಅತ್ಯಮೂಲ್ಯ. ವಿಶೇಷವಾಗಿ ಈ ವರ್ಷ ಶ್ರೀರಾಮ ಮಂದಿರದ ಒಂದು ಕೆತ್ತನೆ, ರಾಮ ಮಂದಿರ ವಿಗ್ರಹ ಕೆತ್ತನೆ ರೂವಾರಿಗಳು ಕೂಡ ಬಂದಿದ್ರು. ಅದೇ ತರನೇ ಜಸ್ಟಿಸ್ ಬಂದಿದ್ರು. ಹಲವಾರು ಗಣ್ಯಮಾನ್ಯರು ಸಮಾಜಮುಖಿ ಕೆಲಸಗಳಲ್ಲಿ ಛಾಪು ಮೂಡಿಸಿ ನಿಸ್ವಾರ್ಥವಾಗಿ ಸಮಾಜಕ್ಕೆ ತನ್ನದೇ ಆದ ಛಾಪು ಮೂಡಿಸಿದಂಥವ್ರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಮತ್ತೆ ಹಲವಾರು ಯೋಗ ಪಟುಗಳು ಅವ್ರದೇ ಆದ ಒಂದು ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ರು. ನಿರಂತರವಾಗಿ ಆಲ್ಮೋಸ್ಟ್ ತುಂಬಾ ವರ್ಷದಿಂದ ತಮ್ಮದೇ ಆದ ಒಂದು ಛಾಪು ಮೂಡಿಸಿರುವಂತ ಒಂದು ಸಂಸ್ಥೆ ಗೊತ್ತಾಯ್ತು. ವಿಶೇಷವಾಗಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಮಹಾಲಕ್ಷ್ಮಿ ಲೆವೆಟ್ ಅಲ್ಲಿರುವಂತಹ ಒಂದು ದೇವಸ್ಥಾನ 30 ವರ್ಷದಿಂದ ಸತತವಾಗಿ ಸುಮಾರು ಯೋಗ ಪಟುಗಳಿಗೆ ಗುರುಗಳು ಮಾರ್ಗದರ್ಶನ ಮಾಡಿದ್ದಾರೆ. ವಿಶೇಷವಾಗಿ ಆ ಒಂದು ದೇವಸ್ಥಾನದ ಶಕ್ತಿ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಅಂತಾನೆ ಹೇಳ್ಬೋದು. ಎಲ್ಲರ ಮಾರ್ಗದರ್ಶನ ನಾಗೇಶ್ ಸರ್ ಆಗಿರ್ಬೋದು. ಆಲ್ಮೋಸ್ಟ್ ಅವರೆಲ್ಲರೂ ಇದ್ದಾರೆ. ಅವರೆಲ್ಲ ತಂಡದ ಹೊತ್ತಿಗೆ ನಮ್ಮ ಚಾನಲ್ ವತಿಯಿಂದನೂ ಕೂಡ ಲೈವ್ ಅಲ್ಲಿ ನೇರ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಾ. ನಮ್ಮ ನೇಷನ್ ಟಿವಿ ಮತ್ತೆ SS ನ್ಯೂಸಿನ ಲೈವ್ ದೃಶ್ಯಾವಳಿ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ಮತ್ತೊಂದು ಲೈವ್ ಅಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಸಂತೋಷ ಆದ್ಯ ಮಹಾರಾಜ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ನಮಸ್ತೆ, ಧನ್ಯವಾದ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.